ನಿಮ್ಮ ಅಲಂಕಾರ ಈ ದಿನವೇ ಮುಗಿಯುವುದೋ ಅಥವಾ? ಏಕೆ? ನಿನಗೆ ಆಯಾಸವಾಗುತ್ತಿದೆಯೋ ಅಥವಾ ಬೇಸರವಾಗುತ್ತಿದೆಯೋ? ನೀನು ಬೇಸರ ಮಾಡಿಕೊಳ್ಳುವಂತಿಲ್ಲ. ಆಯಾಸವಾಗಿದ್ದರೆ ಹೇಳು, ಅಲಂಕಾರವನ್ನು ಬೇಗ ಮುಗಿಸುತ್ತೇವೆ. ಅಥವಾ ಸ್ವಲ್ಪ ವಿಶ್ರಾಂತಿಯ ನಂತರ ಮತ್ತೆ ಅಲಂಕಾರವನ್ನು ಮುಂದುವರಿಸುತ್ತೇವೆ. ನಿಮಗೆ ಬಿಟ್ಟರೆ ಜೀವಮಾನ ಪೂರ್ತಿ ಅಲಂಕಾರ ಮಾಡುತ್ತಲೇ ಇರುವಿರೆಂದು ಕಾಣುತ್ತದೆ. ಹೌದು, ಆದರೆ ಒಂದೇ ಅಲಂಕಾರವಲ್ಲ, ಪ್ರತಿದಿನವೂ ಒಂದೊಂದು ಅಲಂಕಾರ, ಸರಿಯೇ? ನನ್ನನ್ನೇನು ಗೊಂಬೆ ಎಂದು ತಿಳಿದುಕೊಂಡಿದ್ದೀರಾ? ಹೌದು, ಜೀವಂತ ಗೊಂಬೆ, ನಗುವ ಗೊಂಬೆ, ನುಡಿವ ಗೊಂಬೆ, ನಮ್ಮ ಅಕ್ಕರೆಯ ಸಕ್ಕರೆಯ ಬೊಂಬೆ. ಸಕ್ಕರೆಯ ಗೊಂಬೆ ಆದರೆ ಅದು ನೀರಿನಲ್ಲಿ ಕರಗಿ ಹೋಗುವುದಿಲ್ಲವೇ? ಹಾಗಾದರೆ ಒಳ್ಳೆಯದೇ ಆಯಿತು. ಈ ಅಲಂಕಾರದ ತೊಂದರೆ ಇರುವುದಿಲ್ಲ. ಅಯ್ಯೋ, ಆಮೇಲೆ ನಮ್ಮ ಶ್ರೀರಾಮಚಂದ್ರ ಸುಮ್ಮನೆ ಬಿಡುತ್ತಾನೆಯೇ? ಹೌದು, ಅತ್ತೆಯವರು ತಾನೇ ಸುಮ್ಮನೆ ಬಿಡುತ್ತಾರೆಯೇ? ಬೇಡ ಬೇಡ, ನಮ್ಮ ಸಹೋದರಿ ಬೊಂಬೆಯಾಗುವುದು ಬೇಡ. ಅವಳಿಗೆ ಬೊಂಬೆ ಅಂತ ಕಂದನಾಗಲಿ. ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರುತ್ತೀರಾ? ಈಗ ಇದೇ ತಾನೇ ಪ್ರಮುಖ ವಿಷಯ. ನಮ್ಮ ಅರಮನೆಯಲ್ಲಾಗಲಿ ನಗರದಲ್ಲಾಗಲಿ ಇದನ್ನು ಬಿಟ್ಟು ಬೇರೆ ವಿಷಯವೇನಿದೆ? ನಿಮ್ಮ ಅಲಂಕಾರ ಮುಗಿಯಿತೆ? ಸದ್ಯಕ್ಕೆ ಮುಗಿಯಿತು. ಹಾಗಾದರೆ ನಡೆಯಿರಿ, ಅತ್ತೆಯವರ ಆಶೀರ್ವಾದ ಪಡೆಯೋಣ. ಪ್ರಭು ರಾಮಚಂದ್ರ, ವಿಭೀಷಣ, ಕುಳಿತುಕೋ ವಿಭೀಷಣ. ಮಿತ್ರ, ಎಲ್ಲವೂ ಕುಶಲವೇ? ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹದಿಂದ ನಾನು ಕುಶಲ, ಲಂಕೆಯ ಸಮಸ್ತ ಪ್ರಜೆಗಳೂ ಕುಶಲವಾಗಿದ್ದಾರೆ. ಬಹಳ ಸಂತೋಷ ವಿಭೀಷಣ. ನಾನು ಅಂದೇ ಹೇಳಿದಂತೆ ಸ್ವರ್ಣ ಲಂಕೆಯನ್ನು ಧರ್ಮ ಲಂಕೆಯಾಗಿ ಪುನರ್ ನಿರ್ಮಿಸುತ್ತಿರುವ ನಿನ್ನ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ನನ್ನದೇನಿದೆ ರಾಮಚಂದ್ರ, ಅದೆಲ್ಲ ನಿನ್ನ ಕೃಪೆ, ನಿನ್ನ ಮಾರ್ಗದರ್ಶನ, ನಿನ್ನ ಆದರ್ಶ ಆ ಕೆಲಸವನ್ನು ಮಾಡಿಸುತ್ತಿದೆ. ಕಾರಣ ಯಾರೇ ಆಗಲಿ ಧರ್ಮಕ್ಕೆ ಚ್ಯುತಿ ಬಾರದಿದ್ದರಾಯಿತು, ನ್ಯಾಯ ನೀತಿಗಳಿಗೆ ಭಂಗ ಬಾರದಿದ್ದರಾಯಿತು. ಮಿತ್ರ ವಿಭೀಷಣ, ನಿನ್ನನ್ನು ಮತ್ತೆ ಕಂಡು ನನಗೆ ಅತೀವ ಸಂತೋಷವಾಗಿದೆ. ನನಗೂ ಅಷ್ಟೇ ರಾಮಚಂದ್ರ. ನೀನು ತಂದೆಯಾಗುತ್ತಿರುವ ಶುಭ ವಾರ್ತೆಯನ್ನು ಕೇಳಿ ನನ್ನ ಆನಂದ ಇಮ್ಮಡಿಗೊಂಡಿದೆ. ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಆದ್ದರಿಂದಲೇ ಈ ಶುಭ ಸಂದರ್ಭದ ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಿಮಗೆ ಆಮಂತ್ರಣ ನೀಡಿದೆ. ಪ್ರಭು ರಾಮಚಂದ್ರ, ನಿನ್ನ ಸಂತೋಷದ ಕ್ಷಣದಲ್ಲಿ ನನ್ನನ್ನು ನೆನಪು ಮಾಡಿಕೊಂಡದ್ದು ನನ್ನ ಮಹಾಭಾಗ್ಯ. ನಿನ್ನ ಭಾಗ್ಯವಲ್ಲ ವಿಭೀಷಣ, ನಿಮ್ಮೆಲ್ಲರನ್ನು ಮತ್ತೆ ಕಾಣುವಂತಾದದ್ದು ನನ್ನ ಭಾಗ್ಯ. ಬಂಧು ಮಿತ್ರರು, ಗುರು ಹಿರಿಯರು, ಪ್ರಜೆಗಳು ಇವರೆಲ್ಲರ ಆಶೀರ್ವಾದವು ನನ್ನ ಮಗುವಿಗೆ ಲಭಿಸಬೇಕು. ಅವನು ಕೀರ್ತಿವಂತನಾಗಿ ಸಕಲ ಪ್ರಜೆಗಳಿಗೂ ಪ್ರಿಯನಾಗಿ ಬಾಳಬೇಕು. ವಿಭೀಷಣ, ನೀನೀಗ ವಿಶ್ರಾಂತಿ ತೆಗೆದುಕೋ, ನಾವು ನಂತರ ಸಂಧಿಸೋಣ. ಹಾಗೆ ಆಗಲಿ. ಅತ್ತೆಯವರೇ, ನಿಮ್ಮ ಹಿರಿಯ ಸೊಸೆ ಮಹಾರಾಣಿ ಸೀತಾದೇವಿಯು
ಸೀಮಂತದ ಶುಭ ಕಾರ್ಯಕ್ಕೆ ಮುನ್ನವೇ ನಿಮ್ಮ ಆಶೀರ್ವಾದವನ್ನು ಪಡೆಯಲು ಬಯಸಿದ್ದಾಳೆ. ಮೊದಲು ನೀವು ಮೂವರು ಹರಸಿದರೆ ನಂತರ ಉಳಿದವರೆಲ್ಲ ಹರಸುತ್ತಾರೆ. ನೋಡಿ, ನಮ್ಮ ಮಹಾರಾಣಿಯವರಿಗೆ ಎಷ್ಟೊಂದು ನಾಚಿಕೆ. ಮಹಾರಾಣಿಯವರೇ, ಬೇಗನೆ ಅತ್ತೆಯವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನೂ ನಿಮ್ಮನ್ನು ಹರಸಲು ಬಹಳಷ್ಟು ಜನ ಕಾಯುತ್ತಿದ್ದಾರೆ. ದೀರ್ಘ ಸುಮಂಗಲಿ ಭವ. ಸೀತೆ, ನೀನು ದೇವತೆಯಂತೆ ಕಾಣುತ್ತಿರುವೆ. ನನ್ನ ಕಣ್ಣು ದೃಷ್ಟಿಯೇ ಬೀಳುತ್ತದೆ. ಅಂದರೆ ನಾವು ನಮ್ಮ ಸೀತೆಗೆ ಬಹಳ ಸೊಗಸಾಗಿ ಅಲಂಕಾರ ಮಾಡಿದ್ದೇವೆ ಎಂದು ಹೆಮ್ಮೆ ಪಡಬಹುದು. ಮಹಾರಾಣಿಯವರು ನಮಗೆ ವಿಶೇಷ ಬಹುಮಾನವನ್ನೇ ಕೊಡಬೇಕಾಗುತ್ತದೆ. ಸುಮ್ಮನಿರಿ, ಮಹಾರಾಣಿಯವರು ನಮ್ಮನ್ನು ಅಲಂಕಾರದ ಕೆಲಸಕ್ಕೆ ನೇಮಿಸಿಕೊಂಡರೆ ಕಷ್ಟ. ಸಾಕು ಸಾಕು, ನಿಮ್ಮ ಆಸೆಯ ಅತಿಯಾಯಿತು. ನಮ್ಮ ಸೀತೆ ಸುಂದರವಾಗಿ ಕಾಣುತ್ತಿರುವುದು ನೀವು ಮಾಡಿರುವ ಅಲಂಕಾರದಿಂದಲ್ಲ, ಅವಳ ಗರ್ಭದಲ್ಲಿರುವ ರಘುವಂಶದ ಕುಡಿಯೇ ಕಾರಣ. ನೀನು ನಮಸ್ಕಾರ ಮಾಡುವ ಅಗತ್ಯವಿಲ್ಲ. ನಮ್ಮ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಸೀತೆ, ಅಕ್ಕ ಹೇಳಿದ ಹಾಗೆ ನೀನು ದೇವತೆಯೇ. ರೂಪದಲ್ಲಿ, ನಿನ್ನ ಗುಣದಲ್ಲಿ, ಎಲ್ಲದರಲ್ಲಿಯೂ ನೀನು ದೇವತೆಯೇ. ಈ ಅರಮನೆಯ ಬೆಳಕು ನೀನು, ರಘುವಂಶದ ಪುಣ್ಯದ ಫಲ ನೀನು. ಹೃದಯಪೂರ್ವಕವಾಗಿ ನಿನ್ನನ್ನು ಆಶೀರ್ವದಿಸುವೆ. ಬೇಗ ಮುದ್ದು ಮಗುವಿನ ಮಾತೆಯಾಗು. ಅಬ್ಬಬ್ಬಾ, ಆ ಮಗುವನ್ನು ಯಾವಾಗ ನೋಡುತ್ತೇವೋ ಎಂದು ನಮ್ಮ ಜೀವ ತವಕ ಪಡುತ್ತಿದೆ. ಮಗುವಿನ ನಗುವಿನಲ್ಲಿ ನಮ್ಮನ್ನು ಮರೆತು ಬಿಡುತ್ತಾಳೋ ಏನೋ. ಮರೆಯಲು ನಾವು ಬಿಡಬಾರದು. ಸಾಕು ಸಾಕು, ಅವಳನ್ನು ಎಷ್ಟು ರೇಗಿಸುವಿರಿ. ಸೀಮಂತದ ಶುಭ ಕಾರ್ಯಕ್ಕೆ ಅವಳನ್ನು ಕರೆದೊಯ್ಯೋಣ. ಬನ್ನಿ. ಆದಿತ್ಯವರ್ಣೇ ತಪಸೋ ನಿಜಾತೋ ವನಸ್ಪತಿಸ್ತವ ವೃಕ್ಷೋದಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ವಾಕ್ಯಾ ಲಕ್ಷ್ಮೀಃ ಉಪೈತು ಮಾಂ ದೇವ ಸಕರ್ಪೇಭ್ಯಶ್ಚ ಮನಿನಾ ಸಹ ಆದುರ್ಭೂತೋऽಸ್ಮಿ ರಾಷ್ಟ್ರೇऽಸ್ಮಿನ್ ಕ್ರೀಡಿವೃದ್ಧಿಂ ದದಾತು ಮೇ क्षुक्षिपासामनान्तेष्टामलक्ष्मीर्नाशयाम्यहम् आभूतिमसमृद्धिं च सर्वाण्यन्नदमेकहान् गन्धद्वारान्तरादर्शां नित्यपुष्टाङ्गरीशिनीम् ईश्वरीं सर्वभूतानां नाभिहो भगवते श्रियम् मनसः काममाभूतिं वाचः सत्यमशीमहे पशूनां रूपमन्नस्य मयिश्रीस्तयताम्यशः कर्दमेन प्रजाभूता मयि सम्भव कर्दमा श्रियं वासय मे कुले मातरं पद्ममालिनी आमस्मृदन्तु सिद्धानि चिक्लीतवसमे गृहे निज देवीर्मातरं श्रियं वासय मे कुले महावहजातवेदो लक्ष्मीर्मनपगामिनी यस्यां हिरण्यं ಸೀತಾದೇವಿಗೆ ಶುಭ ಸೀಮಂತ ನಡೆದಿರುವುದು ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿರುವುದು ಸೀತಾದೇವಿಗೆ ಶುಭ ಸೀಮಂತ ನಡೆದಿರುವುದು ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿರುವುದು ರಘುವಂಶದ ಕುಡಿಯು ಸೀತೆಯ ಒಡಲಲಿ ಇಹುದು
ರಘುರಾಮನ ಸಂತಾನ ಕಾಣುವ ಕಾತರ ತುಂಬಿಹುದು. ರಘುವಂಶದ ಕುಡಿಯು ಸೀತೆಯ ಒಡಲಲಿಹುದು. ರಘುರಾಮನ ಸಂತಾನ ಕಾಣುವ ಕಾತರ ತುಂಬಿಹುದು. ಸೀತಾದೇವಿಗೆ ಶುಭ ಸೀಮಂತ ನಡೆದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ಸುಮಂಗಲಿಯರು ಆರತಿಯ ಬೆಳಗಿಹರು ಸಡಗರದಿ. ಶುಭಾಶೀರ್ವಾದ ಮಾಡಿಹರು ಮುನಿಕುಲ ಸಂತಸದಿ. ಸುಮಂಗಲಿಯರು ಆರತಿಯ ಬೆಳಗಿಹರು ಸಡಗರದಿ. ಶುಭಾಶೀರ್ವಾದ ಮಾಡಿಹರು ಮುನಿಕುಲ ಸಂತಸದಿ. ಸೂರ್ಯವಂಶದಲ್ಲಿ ಉದಿಸುವುದೇ ನವ ಸೂರ್ಯ. ಬೆಳಗುವುದೇ ಲೋಕವ ಮಾಡುತ್ತ ಮಹಾಕಾರ್ಯ. ಸೂರ್ಯವಂಶದಲ್ಲಿ ಉದಿಸುವುದೇ ನವ ಸೂರ್ಯ. ಬೆಳಗುವುದೇ ಲೋಕವ ಮಾಡುತ್ತ ಮಹಾಕಾರ್ಯ. ಸೀತಾದೇವಿಗೆ ಶುಭ ಸೀಮಂತ ನಡೆದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ಸೀತಾದೇವಿಗೆ ಶುಭ ಸೀಮಂತ ನಡೆದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ರಘುವಂಶದ ಕುಡಿಯು ಸೀತೆಯ ಒಡಲಲಿಹುದು. ರಘುರಾಮನ ಸಂತಾನ ಕಾಣುವ ಕಾತರ ತುಂಬಿಹುದು. ರಘುವಂಶದ ಕುಡಿಯು ಸೀತೆಯ ಒಡಲಲಿಹುದು. ರಘುರಾಮನ ಸಂತಾನ ಕಾಣುವ ಕಾತರ ತುಂಬಿಹುದು. ಸೀತಾದೇವಿಗೆ ಶುಭ ಸೀಮಂತ ನಡೆದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ಸೀತಾದೇವಿಗೆ ಶುಭ ಸೀಮಂತ ನಡೆದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ರಘುವಂಶದ ಕುಡಿಯು ಸೀತೆಯ ಒಡಲಲಿಹುದು. ರಘುರಾಮನ ಸಂತಾನ ಕಾಣುವ ಕಾತರ ತುಂಬಿಹುದು. ರಘುವಂಶದ ಕುಡಿಯು ಸೀತೆಯ ಒಡಲಲಿಹುದು. ರಘುರಾಮನ ಸಂತಾನ ಕಾಣುವ ಕಾತರ ತುಂಬಿಹುದು. ಸೀತಾದೇವಿಗೆ ಶುಭ ಸೀಮಂತ ನಡೆದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ಓಂ ಶ್ರೀವರ್ಚಸ್ವಮಾಯುಷ್ಯಮಾರೋಗ್ಯಮಾವಿದಾಶೋಭಮಾನಂ ಮಹೀಯತೆ. ಧಾನ್ಯಂ ಧನಂ ಪಶುಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ರಘುವಂಶದ ಕುಡಿಯು ಸೀತೆಯ ಒಡಲಲಿಹುದು. ರಘುರಾಮನ ಸಂತಾನ ಕಾಣುವ ಕಾತರ ತುಂಬಿಹುದು. ಸೀತಾದೇವಿಗೆ ಶುಭ ಸೀಮಂತ ನಡೆದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು. ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿಹುದು.
ಅಯೋಧ್ಯೆಯಲ್ಲಿ ಹರುಷದ ಹೊನಲು ಹರಿದಿರುವುದು. ಅಯೋಧ್ಯೆಯಲ್ಲಿ ಸೀತಾದೇವಿಯ ಪುಂಸವನ ಸೀಮಂತ ವಿಧಿಗಳು ಎಷ್ಟೊಂದು ಸಂಭ್ರಮದಿಂದ ನಡೆಯುತ್ತವೆ ನೋಡಿದಿರಾ? ನೋಡಿದೆವು ದೇವೇಂದ್ರ. ಅರಮನೆಯ ಆ ಸಡಗರ ಸಂಭ್ರಮಗಳು ಇಡೀ ಅಯೋಧ್ಯ ನಗರವನ್ನೇ ತುಂಬಿದೆ. ಮಿತ್ರರನ್ನು ಮರೆಯದೆ ರಾಮಚಂದ್ರ ಸುಗ್ರೀವ, ಹನುಮಂತ, ವಿಭೀಷಣ ಮೊದಲಾದವರನ್ನು ಕರೆಸಿಕೊಂಡದ್ದು ವಿಶೇಷ. ನಿಜವಾದ ಹೃದಯವಂತರು ಕಷ್ಟಕಾಲದಲ್ಲಿ ನೆರವಾದ ಮಿತ್ರರನ್ನು ಸಂತೋಷದ ಕ್ಷಣದಲ್ಲಿ ಸ್ಮರಿಸುತ್ತಾರೆ. ಈಗಲೇ ಇಷ್ಟೊಂದು ಸಡಗರ ಸಂಭ್ರಮ ನಡೆಯುತ್ತಿದೆ. ಇನ್ನು ಮಗು ಜನಿಸಿದಾಗ ಅದೆಷ್ಟು ಸಡಗರ ಸಂಭ್ರಮ ನಡೆಯುತ್ತವೋ. ಅದಿರಲಿ, ಮಗುವಿನ ಜನನ ಮಿಥಿಲೆಯಲ್ಲಿ ಆಗುವುದೋ ಅಥವಾ ಅಯೋಧ್ಯೆಯಲ್ಲಿ ಆಗುವುದೋ ಎಂಬ ಕುತೂಹಲವಂತೂ ಇದೆ. ನಿಮ್ಮ ಪ್ರಶ್ನೆಗೆ ಅದು ಇಲ್ಲಿಗೆ ಆಗಮಿಸುತ್ತಿರುವ ನಾರದರೇ ಉತ್ತರ ಹೇಳಬಲ್ಲರು. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ಪ್ರಣಾಮ. ನಾರದ ಆ ಪೀಠದಲ್ಲಿ ಅಲಂಕರಿಸಿ. ನಾರಾಯಣ ನಾರಾಯಣ. ನಾರದರು, ನಮ್ಮಲ್ಲೊಂದು ಸೂಕ್ಷ್ಮವಾದ ಪ್ರಶ್ನೆಯೊಂದು ಮೂಡಿದಾಗಲೇ ನೀವು ಆಗಮಿಸಿದ್ದು ಒಳ್ಳೆಯದಾಯಿತು. ನೀವು ಈ ಪ್ರಶ್ನೆಗೆ ಉತ್ತರ ಕೊಡಬಹುದು. ಅಂತಹ ಪ್ರಶ್ನೆ ಏನು ದೇವೇಂದ್ರ? ನನಗೆ ತಿಳಿದಿದ್ದನ್ನು ಖಂಡಿತ ಹೇಳುತ್ತೇನೆ. ನಾರದರೆ, ಅಯೋಧ್ಯೆಯಲ್ಲಿ ಸೀತಾದೇವಿಯ ಸೀಮಂತ ಕಾರ್ಯಗಳು ವಿಜೃಂಭಣೆಯಿಂದ ನಡೆದಿವೆ. ಹೌದು, ನಡೆದಿವೆ. ಇನ್ನೂ ನಡೆಯುತ್ತವೆ ಎಂದು ಬೇಕಾದ್ರೆ ಹೇಳಬಹುದು. ಕೆಲವೇ ದಿನಗಳಲ್ಲಿ ಸೀತಾದೇವಿಯು ಪುತ್ರವತಿಯಾಗುವ ಸಡಗರವನ್ನು ಕಾಣಬಹುದು. ಅದರಲ್ಲಿ ಸಂದೇಹವೇನು? ಅಲ್ಲ ನಾರದರೆ, ಸಾಮಾನ್ಯವಾಗಿ ಸೀತೆಯ ತವರು ಮನೆಯಾದ ಮಿಥಿಲೆಯಲ್ಲಿ ಮಗುವಿನ ಜನನವಾಗುವುದು ಸಂಪ್ರದಾಯವಲ್ಲವೇ? ಇರಬಹುದು. ಜನಸಾಮಾನ್ಯರ ಸಂಪ್ರದಾಯ ರಾಜ ಮಹಾರಾಜರ ವಿಷಯದಲ್ಲಿ ಬೇರೆಯಾಗಬಹುದು. ಅಂದರೆ ಸೀತೆಯು ಮಿಥಿಲೆಗೆ ಹೋಗುವುದಿಲ್ಲವೆಂದು ಖಚಿತವಾಗಿ ಹೇಳುತ್ತೀರಾ? ನೀವು ಪರೋಕ್ಷವಾಗಿ ಭವಿಷ್ಯವನ್ನು ತಿಳಿಯಲು ಕುತೂಹಲವನ್ನು ವ್ಯಕ್ತಪಡಿಸುತ್ತಿದ್ದೀರಿ. ಆದರೆ ಇಷ್ಟು ಮಾತ್ರ ನಿಜ, ಸೀತಾದೇವಿಗೆ ಪುತ್ರ ಸಂತಾನವಾಗುತ್ತದೆ. ಹಾಗೇ ಆಗುತ್ತದೆ. ಅದು ಎಲ್ಲಿಯಾದರೇನು? ನಾರದರೆ, ಆ ದಿನವೂ ಹೇಳಿದಂತೆ ಈ ದಿನವೂ ಜಾರಿಕೊಳ್ಳುವ ರೀತಿಯಲ್ಲಿ ಮಾತನಾಡುತ್ತಿದ್ದೀರಿ. ದೇವೇಂದ್ರ, ಸಾಮಾನ್ಯ ಮಾನವರಂತೆ ದೇವತೆಗಳಾದ ನೀವೂ ಸಹ ಹೀಗೆ ಭವಿಷ್ಯದಲ್ಲಿ ಏನಾಗುವುದೋ ಎಂದು ತಿಳಿಯಲು ಕುತೂಹಲ ವ್ಯಕ್ತಪಡಿಸುತ್ತಿರುವುದು ಆಶ್ಚರ್ಯಕರವಾಗಿದೆ. ಅಂದರೆ ಅದೃಷ್ಟದಾಟ ಏನಾಗುವುದೋ ಎಂದು ಕಾದು ನೋಡಬೇಕೆ? ದೇವತೆಗಳಾದ ನಾವು ಮಾನವರ ಭವಿಷ್ಯದ ಬಗ್ಗೆ ತಿಳಿದರೆ ತಪ್ಪೇನು? ನಾರದರು ನಮ್ಮನ್ನು ಮಾನವರ ಸ್ಥಿತಿಯಲ್ಲೇ ಕಾಣುತ್ತಿದ್ದಾರೆ. ನೀವು ಏನು ಬೇಕಾದರೂ ತಿಳಿದುಕೊಳ್ಳಿ. ಸೀತಾರಾಮರು ಮಾನವರಾಗಿರುವುದರಿಂದ ಮಾನವರ ಮಿತಿಗಳಿಗೆ, ನಂಬಿಕೆಗಳಿಗೆ ಬದ್ಧರಾಗಿ ನಡೆಯಲೇಬೇಕು. ಜೊತೆಗೆ ಗ್ರಹಗತಿಯ ಚಲನೆಯೂ ಕೂಡ ಅವರ ಅದೃಷ್ಟವನ್ನು ನಿರ್ಧರಿಸುತ್ತವೆ. ನಾನು ಹೇಳುವುದಿಷ್ಟೇ. ನಾನಿನ್ನು ಬರುತ್ತೇನೆ. ನಾರಾಯಣ 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 ನಾರಾಯಣ. ಆತ್ಮೀಯ ಮಿತ್ರರೇ, ನೀವೆಲ್ಲರೂ ನನ್ನ ಪತ್ನಿಯ ಸೀಮಂತದ ಶುಭ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವದಿಸಿದ್ದು ನನಗೆ ಅತ್ಯಂತ ಸಂತೋಷ ಉಂಟು ಮಾಡಿದೆ. ನಿಮ್ಮೆಲ್ಲರ ಜೊತೆಯಲ್ಲಿ ನನ್ನ ಸಂತೋಷವೂ ಅಧಿಕವಾಗಿದೆ. ಪ್ರಭು ರಾಮಚಂದ್ರ, ನಮಗೂ ಸಂತೋಷವಾಗಿದೆ. ಈ ಶುಭ ಸಂದರ್ಭದಲ್ಲಿ ನಿನ್ನ ಕುಟುಂಬಕ್ಕೆ ಸೇರಿದವರಂತೆ ನಮ್ಮನ್ನು ಆಹ್ವಾನಿಸಿ ಆಧರಿಸಿದ್ದು ನಮ್ಮ ಹೆಮ್ಮೆಯನ್ನು ಹೆಚ್ಚಿಸಿದೆ. ಸುಗ್ರೀವನ ಮಾತಿಗೆ ನನ್ನ ಅನುಮೋದನೆ ಇದೆ ರಾಮಚಂದ್ರ. ಈ ಕ್ಷಣದಿಂದ ನಿನ್ನ ಮತ್ತು ನಮ್ಮ ಸ್ನೇಹ ಬಾಂಧವ್ಯ ಮತ್ತಷ್ಟು ದೃಢವಾದಂತಾಯಿತು. ಪ್ರಭು ರಾಮಚಂದ್ರ, ನಿನ್ನ ಪಟ್ಟಾಭಿಷೇಕದ ವೈಭವ ಇನ್ನೂ ನೆನಪಿನಲ್ಲಿ ಹಸಿರಾಗಿರುವಾಗಲೇ ಈ ಶುಭ ಕಾರ್ಯ ನಡೆದಿದೆ. ಮತ್ತೆ ಮತ್ತೆ ಅಯೋಧ್ಯೆಯನ್ನು ನಿನ್ನನ್ನು ನೆನಪು ಮಾಡಿಕೊಳ್ಳಲು ಇಷ್ಟು ಸಾಕು ರಾಮಚಂದ್ರ. ಪ್ರಭು, ನಿಮ್ಮ ಸಂತೋಷದಲ್ಲಿ ನಮ್ಮನ್ನು ನೀವು ಮರೆಯಲಿಲ್ಲ. ಭಕ್ತವತ್ಸಲ ಎಂಬುದನ್ನು ಮತ್ತೆ ನಿರೂಪಿಸಿಬಿಟ್ಟಿರಿ. ಮಹಾನುಭಾವ ಹನುಮಂತ, ನಿನ್ನ ಭಕ್ತಿಗೆ, ನಿನ್ನ ಪ್ರೇಮಕ್ಕೆ ನಾನು ಋಣಿಯಾಗಿದ್ದೇನೆ. ಮಹಿಮಾವಂತನಾದ ನೀನು ನನ್ನನ್ನು ಭಕ್ತಿಯಿಂದ ಕಾಣುವುದು ನನ್ನ ಭಾಗ್ಯವೆಂದೇ ಭಾವಿಸುತ್ತೇನೆ. ನನ್ನ ನಿಮ್ಮೆಲ್ಲರ ಸ್ನೇಹ ಬಾಂಧವ್ಯ ಹೀಗೆ ಮುಂದುವರಿಯುತ್ತಿರಲಿ. ನೀವಿನ್ನು
ನಿಮ್ಮ ನಾಡಿಗೆ ಹಿಂದಿರುಗಬಹುದು. ಹಾಗೆ ಆಗಲಿ ರಾಮಚಂದ್ರ. ನಿನಗೆ ಪುತ್ರೋತ್ಸವವಾದ ಸಂತೋಷದಲ್ಲೂ ನಾವು ಹೀಗೆಯೇ ಭಾಗಿಯಾಗಬೇಕು. ಆ ವಿಷಯ ತಿಳಿದರೆ ಸಾಕು, ಆಹ್ವಾನವನ್ನು ಕಾಯದೆ ನಾವೇ ಬಂದು ಬಿಡುತ್ತೇವೆ. ನಮ್ಮ ಮನೆಗೆ ನಾವು ಬರಲು ನಮಗೆ ಆಹ್ವಾನ ಬೇಕೆ ಅಂಗದ ಕುಮಾರ. ಪ್ರಭು, ನಾನು ಎಲ್ಲೇ ಇರಲಿ, ಹೇಗೇ ಇರಲಿ, ನಿಮ್ಮ ಪಾದಗಳಲ್ಲಿ ನನ್ನ ಮನಸ್ಸು ನೆಲೆಸಿರುವಂತೆ ಅನುಗ್ರಹಿಸಿ. ಹನುಮಂತ, ನೀನು ಸದಾ ನನ್ನ ಹೃದಯದಲ್ಲಿ ನೆಲೆಸಿರುವೆ. ಪ್ರಭು, ಇದೇನು, ಈ ಅಗಸನ ಮನೆ ಶಾಂತವಾಗಿದೆ. ಈ ಅಗಸನ ಹೆಂಡತಿ ಹಿಂದಿರುಗಿ ಬಂದಿರಬಹುದು. ಬಹುಶಃ ಅವಳ ಗಂಡನ ಕೋಪ ಶಮನವಾಗಿರಬೇಕು. ಅಡಿಗೆ ಆಗಿದೆಯೇನವ? ಏನೋ ಒಂದಿಷ್ಟು ಬೇಯಿಸಿಟ್ಟಿದ್ದೀನಿ ಕಣಪ್ಪ. ನೀನೇ ಮಾಡಿದ್ಯಾ? ನಾನಲ್ದೆ ಇನ್ಯಾರು ಬರ್ತಾರೆ ಮಾಡಕ್ಕೆ? ನಿನ್ನ ಸೊಸೆ ಊರಿಂದ ಬಂದ್ಲೇನೋ ಅಂತ ಕೇಳಿದೆ. ನೋಡು, 2 ದಿನಕ್ಕೆ ಬರ್ತೀನಿ ಅಂದವಳು ಇನ್ನೂ ಬರ್ಲಿಲ್ಲ. ಓ, ಅವನ ಹೆಂಡತಿ ಇನ್ನೂ ಬಂದಿಲ್ಲ. ನನ್ನ ಅಪ್ಪಣೆ ಇಲ್ದೆ ಅವಳು ತವರಿಗೆ ಹೋಗಿದ್ ತಪ್ಪು. ಇದನ್ನ ಯಾರು ಸರಿ ಅಂತ ಹೇಳೋದಿಲ್ಲ. ನೀನು ಅವಳ ಜೊತೆ ಹೋಗಿದ್ರೆ ಇಷ್ಟು ಬೇಸರನೇ ಆಗ್ತಿರ್ಲಿಲ್ಲ. ಅವ್ವ, ಬರ್ದೇ ಇದ್ರೆ ಬೇಡ ಬಿಡವ, ಅವಳು ಅಲ್ಲೇ ಇದ್ಬಿಡ್ಲಿ. ಅವಳಲ್ಲೇ ಇದ್ದು ಬಿಡ್ಲಿ. ಇಲ್ಲಿ ಕೈಲಾಗ ಮುದುಕಿ ನಾನು ಕಷ್ಟಪಟ್ಟು ಸಾಯ್ತೀನಿ. ನೀನ್ ಯಾಕವ ಕಷ್ಟಪಡ್ಬೇಕು? ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ. ಅದೆಲ್ಲ ಏನು ಬೇಡ, ನೀನು ಹೋಗಿ ಅವಳ ಕರ್ಕೊಂಡು ಬಾ. ಇಲ್ಲವ, ಅದು ಮಾತ್ರ ಸಾಧ್ಯ ಇಲ್ಲ. ನಾನು ಹೋಗಿ ಅವಳನ್ನು ಕರ್ಕೊಂಡು ಬರೋದಿಲ್ಲ. ನೀವ್ ಹೋಗದೆ ಇದ್ರೆ ಅವಳಿನ್ ಯಾವಾಗ ಬರ್ತಾಳೋ ಏನೋ. ಅವಳು ಬರೋದೇ ಬೇಡ. ಬಂದ್ರು ಅವಳ ಹತ್ರ ನೀನು ಒಂದು ಮಾತಾಡಬಾರ್ದು. ಅಯ್ಯೋ ಪರಿಸ್ಥಿತಿ ಹಿಂಗಾತಲ್ಲ. ಪಾಪ, ಈ ತಾಯಿಯ ಸ್ಥಿತಿ ನೋಡಿದರೆ ಮರುಕವಾಗುತ್ತದೆ. ಆ ಸೊಸೆಗೆ ಇದೆಲ್ಲ ಅರ್ಥವಾಗುವುದಿಲ್ಲವೇ? ಅದು ಆ ಸೊಸೆ ಬಂದೇ ಬಿಟ್ಟಳಲ್ಲ. ಮುಂದೇನಾಗುವುದು ನೋಡೋಣ.
ಕ್ಷಮಿಸಿ ಅತ್ತೆ, ಬರೋದು ತಡವಾಯ್ತು. ನೀವು ಕ್ಷೇಮವೇ? ಅತ್ತೆ, ಯಾಕೆ ಮಾತಾಡ್ತಾ ಇಲ್ಲ ಅತ್ತೆ? ನೀ ಬಂದ್ರೆ ನಿನ್ ಜೊತೆ ಮಾತಾಡಬೇಡ ಅಂತ ನಿನ್ನ ಗಂಡ ಹೇಳಿದಾನೆ, ಅದಕ್ಕೆ ನಾ ಮಾತಾಡ್ತಾ ಇಲ್ಲ. ಅತ್ತೆ, ಅವ್ರ ಮನೇಲಿದ್ದಾರೆ. ಇದಾನೆ, ಈಗ ತಾನೇ ಬಂದ. ನಿನ್ನ ಬೈಕೊಂಡು ಸಿಡಿಮಿಡಿ ಮಾಡ್ತಾ ಒಳಗಡೆ ಹೋದ. ಅಲ್ಲ, ಅವನ ಸ್ವಭಾವ ಗೊತ್ತಿದ್ದು ನೀನು ಈ ರೀತಿ ಮಾಡಬಹುದಾ? ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಒಳಗಡೆ ಹೋಗಿ ಅವ್ರನ್ನ ಸಮಾಧಾನ ಪಡಿಸ್ತೀನಿ. ಅಲ್ಲೇ ನಿಂತ್ಕೋ. ಯಾಕ್ರಿ? ನೀನು ಈ ಮನೆ ಒಳಗಡೆ ಕಾಲಿಡೋ ಆಗಿಲ್ಲ. ರೀ, ಏನು ಅಂತ ಮಾತಾಡ್ತಿದ್ದೀರಾ? ನಾನ್ ನಿಮ್ ಕೈ ಹಿಡಿದು ಧರ್ಮಪತ್ನಿ ಅಲ್ವಾ? ಧರ್ಮಪತ್ನಿ? ಧರ್ಮಪತ್ನಿ ಆಗಿದ್ದಿದ್ರೆ ನನ್ನ ಅನುಮತಿ ಇಲ್ದೇನೆ ತವ್ರ ಮನೆ ಹೋಗ್ತಿರ್ಲಿಲ್ಲ. ಯಾವಾಗ ನನ್ನ ಅನುಮತಿ ಇಲ್ಲದೆ ಹೊಸಲು ದಾಟಿ ಹೊರಗಡೆ ಹೋದ್ಯೋ ಆಗ್ಲೇ ನಿನಗೂ ನನಗೂ ಸಂಬಂಧ ಕಡಿದು ಹೋಯ್ತು. ಅಯ್ಯೋ ರೀ, ಬಂದು ಬಳಗ ನೆಂಟ್ರಿಷ್ಟಿಲ್ದೆ ಬಾಳಕ್ಕಾಗುತ್ತಾ? ನಾನ್ ನಿನಗೆ ಹೋಗ್ಬೇಡ ಅಂತ ಹೇಳಿದ್ನ ಇಲ್ವಾ? ನನ್ನ ಮಾತು ಮೀರಿ ಹೋಗಿದ್ಯಾ ಅಂದ್ಮೇಲೆ ಈ ಮನೆ ಒಳಗಡೆ ಪ್ರವೇಶ ಇಲ್ಲ. ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಹಾಗನ್ಬೇಡ್ರಿ, ನನಗೆ ನಿಮ್ಮನ್ ಬಿಟ್ರೆ ಬೇರೆ ಗತಿ ಯಾರಿದ್ದಾರೆ? ನಮ್ಮವನ್ ನೋಡೋ ಆಸೆ ಆಗಿತ್ತು, ಹೋಗಿದ್ದೆ. ನಮ್ಮವನಿಗೆ ತುಂಬಾ ಕಾಯಿಲೆ ಇದೆ, ಅದಕ್ಕೆ ಬರೋದು ತಡವಾಯ್ತು. ಇನ್ನೆಂದು ಹಾಗಾಗೋದಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಗ, ಬೇಡ ಕಣಪ್ಪ. ಕೋಪದ ಕೈಲಿ ಬುದ್ಧಿ ಕೊಟ್ರೆ ಯಾರಿಗೂ ಒಳ್ಳೇದಲ್ಲ. ಪಾಪ ಅವಳು ತವ್ರಿಗೆ ತಾನೇ ಹೋಗಿ ಬಂದಿರೋದು. ಅತ್ತೆ ಆರ್ತಿ ನೆಪದಲ್ಲಿ ಎಲ್ರನ್ನು ನೋಡ್ಕೊಂಡು ಬಂದಿದ್ದಾಳೆ. ಅಷ್ಟಕ್ಕೆ ಹೆಂಡತಿನ ದೂರ ಮಾಡಿಬಿಡದ? ಹೌದು, ದೂರ ಮಾಡ್ತೀನಿ. ಗಂಡ ಇರೋ ಗರತಿ ಇಷ್ಟು ದಿನ ಪರಾಶ್ರಯದಲ್ಲಿ ಇದ್ದು ಬಂದ್ರೆ ನಾನು ಎರಡು ತೋಳು ಚಾಚಿ ಅವಳನ್ನು ಸ್ವಾಗತಿಸ್ಬೇಕಾ? ನಮ್ಮ ಅಪ್ಪ ಅವ್ವ ಅತ್ತೆ ಮಾವ ಅತ್ತಗಿರು ಪರರಲ್ಲ, ಅವರು ನಮ್ಮವ್ರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಮಾತು ಮೀರಿ ಹೋಗಿ ಯಾರ್ದೋ ಮನೇಲಿ ಇದ್ದು ಬಂದವಳನ್ನ ನಮ್ಮ ಮನೆ ಒಳಗೆ ಸೇರ್ಸಲ್ಲ. ನಿನಗೆ ಇಷ್ಟ ಬಂದ ಕಡೆ ಹೋಗು. ಈ ಮನೆ ಒಳಗಡೆ ಮಾತ್ರ ನಿಂಗೆ ಪ್ರವೇಶ ಇಲ್ಲ. ಅತ್ತೆ, ನೀವಾದ್ರೂ ನಿಮ್ ಮಗನಿಗೆ ಬುದ್ಧಿ ಹೇಳಿ ಅತ್ತೆ. ಯಾರು ತವ್ರ ಮನೆಗೆ ಹೋಗೋದೇ ಇಲ್ವಾ? ಗಂಡನ ಮನೆಗೆ ಬಂದ ತಕ್ಷಣ ತವ್ರ ಮನೆನ ಮರ್ತು ಬಿಡ್ಬೇಕಾ ಅತ್ತೆ? ಹೌದು ಕಣೋ, ಏನೋ ಆಗಿದ್ದಾಗೋಯ್ತು. ಕೋಪ ಬಿಟ್ಟು ಅವಳನ್ನ ಒಳಗ್ ಕರ್ಕೋ. ಆಗಲ್ಲ ಅಂದ್ರೆ ಆಗಲ್ಲ. ಯಾರ್ದೋ ಆಶ್ರಯದಲ್ಲಿ ಇದ್ದು ಬಂದ ಹೆಂಡತಿನ ಮತ್ತೆ ಮನೆ ಒಳಗಡೆ ಸೇರ್ಸ್ಕೊಳ್ಳೋದಕ್ಕೆ ನಾನೇನ್ ನಮ್ಮ ರಾಜ ರಾಮಚಂದ್ರ ಕೆಟ್ಟೋದ್ನ? ನಾನೇನ್ ನಮ್ಮ ರಾಜ ರಾಮಚಂದ್ರ ಕೆಟ್ಟೋದ್ನ? ನಾನೇನ್ ನಮ್ಮ ರಾಜ ರಾಮಚಂದ್ರ ಕೆಟ್ಟೋದ್ನ? ನಾನೇನ್ ನಮ್ಮ ರಾಜ ರಾಮಚಂದ್ರ ಕೆಟ್ಟೋದ್ನ?
ಎಲ್ಲ ದೂರ್ತ ನಮ್ಮ ಪ್ರಭುಗಳ ಹೆಸರು ಹೇಳುತ್ತಿದ್ದೀಯ. ಏ ಮಗನೇ, ದೇವ್ರಂತ ರಾಮಚಂದ್ರನ್ಗೆ ಹೀಗೆಲ್ಲ ಮಾತಾಡಬಾರ್ದು ಕಣೋ. ಯಾಕೆ ಮಾತಾಡಬಾರ್ದು? ಅವರ ರಾಜರು ಏನು ಮಾಡಿದ್ರು ಸರಿ, ಸಾಮಾನ್ಯರಾದ ನಾವೇನಾದ್ರೂ ಮಾಡಿದ್ರೆ ಅದು ತಪ್ಪಾ? ನನಗೆ ಯಾರ ಭಯನೂ ಇಲ್ಲ. ಈಗಲೂ ಹೇಳ್ತೀನಿ, ಯಾರ್ದೋ ಮನೆಯಲ್ಲಿ ಇಷ್ಟು ದಿನ ಇದ್ದು ಬಂದ ಹೆಂಡತಿನ ಸ್ವೀಕಾರ ಮಾಡಿದ್ದು ರಾಮಚಂದ್ರ ಮಾಡಿದ ದೊಡ್ಡ ತಪ್ಪು. ಹಾಗಂತ ಆ ತಪ್ಪನ್ನ ನಾನು ಮಾಡಲ್ಲ. ನಾನು ಬೇರೆ ಯಾರ್ದೋ ಮನೆಗೆ ಹೋಗಿರ್ಲಿಲ್ಲ, ನನ್ನ ತವ್ರ ಮನೆಗೆ ಹೋಗಿದ್ದೆ. ನೀನು ಅಲ್ಲೇ ಹೋಗಿದ್ಯೋ ಎಲ್ಲಿ ಹೋಗಿದ್ಯೋ ಯಾರಿಗ್ ಗೊತ್ತು? ಗಂಡನ ಮೇಲೆ ಗೌರವ ಇರೋಳಾಗಿದ್ದಿದ್ರೆ ನನ್ನ ಮಾತನ್ನು ಮೀರ್ತಾ ಇರಲಿಲ್ಲ. ಅರಸ ತಪ್ಪು ಮಾಡಿರಬಹುದು, ಈ ಅಗಸ ತಪ್ಪು ಮಾಡಲ್ಲ. ನಿನ್ನ ಹತ್ರ ಹೆಚ್ಚು ಮಾತು ಬೇಕಾಗಿಲ್ಲ ನನಗೆ. ನೀನ್ ನನಗೆ ಬೇಡ ಬೇಡ ಬೇಡ. ನನ್ ಮಾತು ಕೇಳಪ್ಪ. ನಮ್ಮ ಪ್ರಭುಗಳನ್ನು ನಿಂದಿಸುತ್ತಿರುವ ಈ ಅಲ್ಪ ಅಗಸನನ್ನು ಈಗಲೇ ಕೊಳ್ಳಬೇಕೆನಿಸುತ್ತಿದೆ. ಆದರೆ ಏನು ಮಾಡಲಿ, ನಾನು ಕೇವಲ ಗುಪ್ತಚರ. ಸುದ್ದಿ ಸಂಗ್ರಹಿಸುವುದಷ್ಟೇ ನನ್ನ ಕೆಲಸ. ಅತ್ತೆ ಕೇಳಿಸ್ಕೊಂಡ್ರ ನಿಮ್ ಮಗನ್ ಮಾತನ್ನ? ಅವ್ರು ಮಾತಾಡಿ ಸರಿನಾದ್ರೆ ಸರಿ ಅಲ್ಲ ಅಂತ ನನಗ್ ಗೊತ್ತು. ನೀನು ಅಂತ ಮಹಾಪರಾಧ ಮಾಡಿದ್ಯಾ ಅಂತ ನಾನು ಹೇಳಲ್ಲ. ಆದ್ರೆ ಧರ್ಮಾತ್ಮ ಶ್ರೀರಾಮಚಂದ್ರನ ಬಗ್ಗೆ ಅವನು ಮಾತಾಡಿದ್ದನ್ನ ನಾನೊಪ್ಪಲ್ಲ. ರಾಮಚಂದ್ರ ಅಗ್ನಿ ಪರೀಕ್ಷೆಗೆ ಒಳಪಡಿಸೇನೆ ಅಯೋಧ್ಯೆಗೆ ಕರೆದುಕೊಂಡು ಬಂದಲ್ವಾ? ಹೌದಮ್ಮ, ಇಡೀ ಜಗತ್ತಿಗೆ ಗೊತ್ತು ಈ ವಿಷಯ. ರಾಮ ಸೀತೆಯರ ಬಗ್ಗೆ ರೀತಿ ಮಾತಾಡೋದು ಮಹಾಪರಾಧ. ನನ್ ಮಗನ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು ಏನೋ. ಅಯ್ಯೋ, ಇಲ್ಲಿ ಯಾರಾದ್ರೂ ಹೋಗಿ ನಮ್ಮ ಪ್ರಭು ಶ್ರೀರಾಮಚಂದ್ರಗೆ ಈ ವಿಷಯ ತಿಳಿಸಿದ್ರೆ ಗತಿ ಏನಪ್ಪ? ಅತ್ತೆ, ಈಗ ನನ್ ಗತಿ ಏನತ್ತೆ? ನಾನೇನ್ ಮಾಡ್ಲಮ್ಮ? ನಿನ್ನ ಗಂಡನ ಹಠ ನಿನಗೆ ನೋಡಿದೆಯಲ್ಲ. ಅಲ್ಲ, ಅಗ್ನಿ ಪರೀಕ್ಷೆಯಿಂದ ಪವಿತ್ರಳಾದ ಸೀತಾ ಮಾತೆಯಲ್ಲೇ ದೋಷ ಹುಡುಕದವನು ನಿನ್ನ ಗಂಡ. ಇನ್ನು ನಿನ್ನ ಮನೆ ಒಳಗೆ ಸೇರಿಸ್ಕೊಂತಾನ. ನಾನೇನ್ ಮಾಡ್ಲಪ್ಪ? ನಾನು ಎಲ್ಲಿಗೆ ಹೋಗ್ಲಿ? Oh,